ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಏನ್ ಕಲಿಸ್ಕೊಡತ್ತೀನಪ್ಪ ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಸೇರ್ಬೇಕಾಗಿದೆ ಸರ್. ನಾನು ಕಂಪ್ಯೂಟರ್ ಆಪರೇಟರ್ ಆಗಿ ಉದ್ಯೋಗವನ್ನ ಹುಡುಕ್ತಾ ಇದ್ದೀನಿ. ಅಲ್ಲಿ ನನಗೆ ಇಂಟರ್ವ್ಯೂ ಕೂಡ ಕರೀತಾ ಇದ್ದಾರೆ. ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಕಂಪನಿ ಒಳಗೆ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಏನ್ ಕಲಿಸ್ಕೊಡತ್ತೀನಪ್ಪ ಅಂದ್ರೆ ನಾವು ಕಂಪ್ಯೂಟರ್ ಒಳಗಡೆ ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಕಂಪ್ಯೂಟರ್ ಆಪರೇಟರ್ ಆಗಿ ಬೇರೆ ಬೇರೆ ಕಂಪನಿ ಒಳಗ ಯಾವ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಲಿಸ್ತಾ ಇದ್ದೀನಿ. ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡೋದ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಏನ್ ಮಾಡ್ಬೇಕು, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ್ರಿ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿತು ಉದ್ಯೋಗವನ್ನು ಕೂಡ ಪಡೆಯಬಹುದು ಸ್ನೇಹಿತರೆ. ಇದರ ಜೊತೆಗೆ ನಿಮ್ಗೆ ಉದ್ಯೋಗಕ್ಕೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಬೇಕಾಗಿತ್ತು ಅಂದ್ರೆ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕಂಪ್ಯೂಟರ್ ಸರ್ಟಿಫಿಕೇಟ್ ಪಡಿಬೇಕಾಗಿತ್ತು ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಪಡೆಯಬಹುದು. ನಾನೊಂದು ಕಂಪನಿ ಒಳಗಡೆ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬಹುದು ಅನ್ನೋದನ್ನ ಕಲಿಸ್ತಾ ಇದ್ದೀನಿ. ಒಂದೇ ಕಂಪನಿಯಲ್ಲ, ಕಂಪನಿ ಆಗಿರಬಹುದು, ಹಾಸ್ಪಿಟಲ್ ಆಗಿರಬಹುದು, ಅಥವಾ ಒಂದು ಮೆಡಿಕಲ್ ಆಗಿರಬಹುದು, ಗ್ಯಾಸ್ ಏಜೆನ್ಸಿ ಆಗಿರಬಹುದು, ಮತ್ತೆ ಯಾವುದೋ ಒಂದು ಶೇರ್ ಮಾರ್ಕೆಟ್ ಆಗಿರಬಹುದು. ಯಾವುದೇ ನೀವು ಒಂದು ಕೆಟಗರಿ ಒಳಗೆ ಕೆಲಸ ಮಾಡಕತ್ತೀರಂದ್ರ ಅಲ್ಲಿ ಡಾಟಾ ಎಂಟ್ರಿ ಮತ್ತೆ ಕಂಪ್ಯೂಟರ್ ಆಪರೇಟರ್ಗಳು ಹೆಂಗೆ ಕೆಲಸ ಮಾಡ್ತಾರ ಮತ್ತೆ ಯಾವ ರೀತಿಯಾಗಿ ನಾವು ಅಲ್ಲಿ ಕೆಲಸ ಮಾಡಬೇಕಾಗತ್ತೆ ಅನ್ನೋದು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡ್ಬೇಕು, ಓಕೆನಾ? ನೋಡೋಣ, ನಾನು ಮೈಕ್ರೋಸಾಫ್ಟ್ ಆಫೀಸ್ ಸಾಫ್ಟ್ವೇರ್ ಅನ್ನ ನಿಮ್ಗೆ ಓಪನ್ ಮಾಡಿ ಅದರಲ್ಲಿ ಕಲಿಸ್ತಾ ಇದ್ದೀನಿ. ಏನ್ ಕಲಿಸ್ತಾ ಇದ್ದೀನಿ ಇದ್ರೊಳಗಂದ್ರ ಸ್ಟಾಕ್ ಮ್ಯಾನೇಜ್ಮೆಂಟ್ ಆಫ್ 2023 ಅಂತ ನಾನು ಇಲ್ಲಿ ಮೇಲ್ಗಡೆ ಹೆಡ್ಲೈನ್ ಕೂಡ ಒಂದು ಫಾರ್ಮೆಟ್ ಕೂಡ ಇಲ್ಲಿ ತಯಾರು ಮಾಡ್ಕೊಂಡು ಇಟ್ಕೊಂಡಿನ್ರಿ. ಈ ಫಾರ್ಮೆಟ್ ಏನದ ಅಂದ್ರ ನೀವು ಸಪೋಸ್ ಎಲ್ಲೇ ಒಂದ್ ಕಡೆ ಕೆಲಸ ಮಾಡಕತ್ತೀರಿ ದೊಡ್ಡ ಕಂಪನಿ ಒಳಗ, ಆ ಕಂಪನಿ ಒಳಗೆ ಏನಿರ್ತದ ಅವರು ಬೇರೆ ಕಡೆ ಬೇರೆ ಬೇರೆ ದೇಶಗಳಿಂದ ಒಂದು ಮಟೀರಿಯಲ್ಸ್ ಅನ್ನ ತರಿಸ್ಕೊಂಡು ಅಲ್ಲಿ ಒಂದು ಅಮೌಂಟ್ ಕೊಟ್ಟಿರ್ತಾರೆ. ಬಟ್ ನಮ್ಗೆ ಒಂದು ಸೇಲ್ ಮಾಡಿದಾಗ ಒಂದು ಅಮೌಂಟ್ ಹಚ್ಚಿ ಸೇಲ್ ಮಾಡ್ತಾರೆ. ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ, ಸೇಲ್ಸ್ ಗಳನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ, ಮತ್ತೆ ಪರ್ಚೇಸ್ ಗಳನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ಈ ಫಾರ್ಮೆಟ್ ಒಳಗಡೆ ಗೊತ್ತಾಗ್ಬಿಡುತ್ತೆ. ಯಾವುದೇ ಕೆಟಗರಿ ಒಳಗೆ ನೀವು ಕೆಲಸಕ್ಕೆ ಜಾಯಿನ್ ಆದ್ರೂ ಕೂಡ ಇವೆಲ್ಲ ನಾಲೆಜ್ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದ. ಪ್ರತಿಯೊಬ್ರು ಕೂಡ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಕಲ್ಕೋಬೇಕಾಗ್ತದ. ಓಕೆ, ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನ ಸೆಂಟ್ರಲ್ ಅಲೈನ್ಮೆಂಟ್ ಅಂದ್ರೆ ಒಂದು ಫಾರ್ಮೆಟ್ ಅನ್ನ ತಯಾರು ಮಾಡ್ಕೊಳತ್ತೀನಿ. ಸುಮ್ಮನೆ ಇದ್ರೊಳಗೆ ಕೆಲಸ ಮಾಡಿದ್ರೆ ಉಪಯೋಗ ಅಲ್ಲ, ಒಂದು ಫಾರ್ಮೆಟ್ ಸಿಸ್ಟಮೆಟಿಕ್ ಆಗಿ ರೆಡಿ ಮಾಡ್ಕೋಬೇಕಾಗ್ತದ. ಇದನ್ನ ಸಂಪೂರ್ಣವಾಗಿ ಎಲ್ಲಿವರೆಗೆ ನಮ್ಗೆ ಲಾಸ್ಟ್ ಕಾಲಮ್ ಏನಿದೆಯಲ್ಲ ಕೆ ವರೆಗೆ ನಾನು ಇದನ್ನ ಮರ್ಜ್ ಸೆಂಟರ್ ಅಂತ ಮಾಡ್ಬಿಡ್ತೀನಿ. ಓಕೆನಾ? ಮರ್ಜ್ ಸೆಂಟರ್ ಅಂತ ಮಾಡ್ತಿದ್ದಾರೆ. ಇವು ಅಕ್ಷರಗಳು ಸ್ವಲ್ಪ ದೊಡ್ಡ ಆಗ್ಬೇಕಾಗ್ಯವ್ರು, ಯಾಕಂದ್ರೆ ಸಣ್ಣ ಅದಾವ್. ಇದಕ್ಕೆ ದೊಡ್ಡದು ಮಾಡ್ಬೇಕಂದ್ರೆ ಡಬಲ್ ಕ್ಲಿಕ್ ಮಾಡ್ಬೇಕು. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಾವೇನ್ ಮಾಡ್ಬೇಕು, 11 ಇರೋದನ್ನ ಇಲ್ಲಿ ಒಂದು ಎ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಒಂದು 20 ಅಥವಾ 20 ನಾನು ಇಲ್ಲಿ ಅಕ್ಷರನ ದೊಡ್ಡ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ಇವುಗಳನ್ನು ಕೂಡ ದೊಡ್ಡ ಮಾಡ್ಬೇಕು ಅಂದ್ರೆ ಸಂಪೂರ್ಣವಾಗಿ ಈ ಕಾಲಮ್ ಅನ್ನ ಇಟ್ಟು ಸೆಲೆಕ್ಷನ್ ಮಾಡ್ಕೊಂಡು ಇವು ಅಕ್ಷರಗಳನ್ನು ಕೂಡ ನೀವೇನ್ ಮಾಡ್ಬೇಕು, ದೊಡ್ಡದಾಗಿ ಮಾಡ್ಕೊಂಡ್ಬಿಡ್ಬೇಕು. ದೊಡ್ಡದಾಗಿ ಮಾಡಿದಾಗ ಏನಾಗಿರುತ್ತೆ, ಇವು ಅಕ್ಷರಗಳು ಕಾಲಮ್ ಒಳಗಡೆ ಹೋಗೋ ರೀತಿಯಾಗಿ ನಿಮ್ಗೆ ಕಾಣಿಸ್ತಾ ಇರತ್ತೆ. ಇಲ್ಲಿ ನೋಡಬಹುದು. ಓಕೆನಾ? ಕ್ವಾಂಟಿಟಿ ವಾಯ್ನು ಕೂಡ ಒಳಗೆ ಹೋಗಿದೆ. ಈ ರೀತಿಯಾಗಿ ಒಳಗೆ ಹೋದಾಗ ಇವಕ್ಕೆ ಕರೆಕ್ಟ್ ಆಗಿ ಇವ್ರ ಸೈಜಿಗೆ ಕಾಲಮ್ ಫಿಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇವುಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ನಾವೇನ್ ಮಾಡ್ಬೇಕು, ಇಲ್ಲಿ ಫಾರ್ಮೆಟ್ ಅನ್ನೋದು ಬರುತ್ತೆ ಆಪ್ಷನ್ಸ್ ಒಳಗೆ. ಇಲ್ಲಿ ಹೋಮ್ ಪೇಜ್ ಒಳಗೆ ಫಾರ್ಮೆಟ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ನಾವು ಕಾಲಮ್ ಆಟೋ ಫಿಟ್ ಕಾಲಮ್ ವಿಡ್ತ್ ಅಂತ ಇರತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅವಾಗ ಏನಾಗಿರುತ್ತೆ, ಸಂಪೂರ್ಣವಾಗಿ ನಾವು ಎಷ್ಟು ಬರ್ದಿರ್ತೀವಿ ಅದ್ರೊಳಗ ಕರೆಕ್ಟ್ ಆಗಿ ಏನಾಗಿರುತ್ತೆ, ಮ್ಯಾಚ್ ಆಗ್ಬಿಡ್ತಾವ ಕಾಲಮ್ಸ್ ಗಳು. ಓಕೆನಾ? ಈಗ ಏನ್ ಮಾಡ್ಬೇಕಾಗುತ್ತೆ, ಇದು ಇಲ್ಲಿವರೆಗೂ ಮರ್ಜ್ ಸೆಂಟರ್ ಅಂತ ಮಾಡ್ಬೇಕು, ಮತ್ತೆ ಇಲ್ಲಿವರೆಗೂ ಇದನ್ನ ಮರ್ಜ್ ಸೆಂಟರ್ ಅಂತ ಮಾಡ್ಬೇಕು. ಇದನ್ನು ಕೂಡ ನಾನು ಇಲ್ಲಿವರೆಗೂ ಮರ್ಜ್ ಸೆಂಟರ್ ಅಂತ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಇವೆರಡು ಕಾಲಮ್ ಸೇರಿ ಒಂದೇ ಮಾಡ್ಬಿಡ್ತೀನಿ. ಇಲ್ಲಿಂದ ಕೂಡ ಮರ್ಜ್ ಸೆಂಟರ್, ಇಲ್ಲಿಂದ ಕೂಡ ಐಟಮ್ಸ್ ಕೂಡ ಮರ್ಜ್ ಸೆಂಟರ್, ಮತ್ತೆ SL ನಂಬರ್ ಇದೆಯಲ್ಲ ಇದನ್ನು ಕೂಡ ಮರ್ಜ್ ಸೆಂಟರ್ ಮಾಡಿದಾಗ ಅಲ್ಲೇನಾಗಿರುತ್ತೆ, ಇವೆರಡು ಕಾಲಮ್ ಸೇರಿ ಒಂದು ಕಾಲಮ್ ಆಗಿರುತ್ತೆ. ಇವುಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋತೀನಿ ನಾನು. ಇದನ್ನ ಸೆಂಟರ್ ಅಲೈನ್ಮೆಂಟ್ ಮಾಡಿದಾಗ ಇವೆಲ್ಲ ಸೆಂಟರ್ ಒಳಗೆ ಬಂದ್ಬಿಡ್ತವೆ. ಓಕೆನಾ? ಬಂದಿದ್ಯಾ? ಮತ್ತೆ ಇದಕ್ಕೂ ಕೂಡ ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಕೊಡ್ಬೇಕಲ್ಲ, ಒಂದು ಚಂದಾಗಿ ಒಂದು ಫಾರ್ಮೆಟ್ ಆಗ್ಬೇಕಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಇಲ್ಲಿ ಬಕೆಟ್ ಇರುತ್ತೆ. ಈ ಬಕೆಟ್ ಒಳಗೆ ನೀವೇನ್ ಮಾಡಬಹುದು, ನಿಮ್ಗೆ ಬೇಕಾಗಿರುವಂತ ಕಲರ್ಸ್ ಅನ್ನ ನೀವು ಇಲ್ಲಿ ಕೊಡಬಹುದು. ಯಾವ್ದು ಬೇಕಾದ ಕಲರ್ ಕೊಡ್ರಿ. ಓಕೆನಾ? ನಾನು ಗ್ರೀನ್ ಕಲರ್ ಅಥವಾ ಇದನ್ನ ಕಲರ್ ಇಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ಒಳಗಡೆ ಇರುವಂತ ಅಕ್ಷರ ಕಲರ್ ಬೇರೆ ಮಾಡ್ಬೇಕಾಗಿತ್ತಲ್ಲ ಅಂದ್ರೆ ನೀವು ಇದರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡು ಅಕ್ಷರವನ್ನ ಸೆಲೆಕ್ಟ್ ಮಾಡಿ ಬಿ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಬೋಲ್ಡ್ ಆಗುತ್ತೆ. ಮತ್ತೆ ನೀವು ಅಕ್ಷರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಕ್ಷರ ಕೂಡ ಯೆಲ್ಲೋ ಕಲರ್ ಒಳಗ ಬಂದ್ಬಿಡ್ತಾವ.
ಮತ್ತು ನೆಕ್ಸ್ಟ್ ಇವುಗಳಿಗೆ ಕೂಡ ಒಂದು ಕಲರ್ ಕೊಡ್ಬೇಕಲ್ವಾ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ತಿದ್ದಾನೆ, ಇಲ್ಲಿ ಬಕೆಟ್ ಒಳಗೆ ಹೋಗ್ಬೇಕು. ನಿಮ್ಗೆ ಯಾವ ರೀತಿಯಾಗಿ ಕಲರ್ ಕೊಡ್ಬೇಕಾಗಿದೆಯೋ ಆ ರೀತಿಯಾದಂತಹ ಒಂದು ಕಲರ್ಸ್ ಕೂಡ ನೀವು ಇಲ್ಲಿ ಕೊಡಬಹುದು. ಗೊತ್ತಾಗಿದೆ, ನಾನು ಸಂಪೂರ್ಣವಾಗಿ ಈ ರೀತಿಯಾಗಿ ಕಲರ್ ಕೊಡ್ತೀನಿ. ಮತ್ತೆ ಪರ್ಚೇಸ್ಗೆ ಒಂದು ಬೇರೆ ಕಲರ್ಸ್ ಅನ್ನ ನಾನು ಇಲ್ಲಿ ಕೊಟ್ಬಿಡ್ತೀನಿ. ಓಕೆ, ಗ್ರೀನ್ ಆಗಿರಬಹುದು, ಈ ರೀತಿಯಾದಂತಹ ಒಂದು ಕಲರ್ ಕೂಡ ನಾನು ಇಲ್ಲಿ ಕೊಟ್ಬಿಡ್ತೀನಿ. ಮತ್ತೆ ಸೇಲಿಗೂ ಕೂಡ ಒಂದು ಕಲರ್ಸ್ ಅನ್ನ ಕೊಡ್ತಾ ಇದ್ದೀನಿ. ಓಕೆ, ಬಕೆಟ್ ಒಳಗೆ ಹೋಗಿ ನಾವೇನ್ ಮಾಡ್ಬೇಕು, ಕಲರ್ಸ್ ಗಳನ್ನ ಫಿಲ್ ಮಾಡಬೇಕು. ಇದಕ್ಕೂ ಕೂಡ ನಾನು ಒಂದು ಬೇರೆ ಕಲರ್ಸ್ ಅನ್ನ ಕೂಡ ಇಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಬಟ್ ಬೇರೆ ಕಲರ್ ಅಪ್ಲೈ ಮಾಡಿದಾಗ ಒಳಗಡೆ ಇರುವಂತಹ ಅಕ್ಷರಗಳು ನಮಗೆ ಕಾಣಿಸೋದಿಲ್ಲ. ಅವು ಅಕ್ಷರಗಳನ್ನ ಕಲರ್ ಕೊಡಬೇಕು ಅಂದ್ರೆ ಡಬಲ್ ಕ್ಲಿಕ್ ಮಾಡ್ಕೋಬೇಕು, ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಅವಾಗ ನಾವೇನ್ ಮಾಡ್ಬೇಕು, ನಿಮ್ಗೆ ಬೇಕಾಗಿರುವಂತಹ ಅಕ್ಷರಗಳ ಕಲರ್ಸ್ ಕೂಡ ನೀವು ಬದಲಾವಣೆ ಮಾಡಿ ಬಿ ಮೇಲೆ ಕ್ಲಿಕ್ ಮಾಡಿದ್ರೆ ಬೋಲ್ಡ್ ಆಗ್ಬಿಡ್ತವೆ. ಇದರ ಕಲರ್ ಕೂಡ ಚೇಂಜ್ ಮಾಡಬೇಕು ಅಂದ್ರೂ ಕೂಡ ನೀವು ಅಕ್ಷರ ಒಳಗೆ ಹೋಗಿ ಕಲರ್ ಚೇಂಜ್ ಮಾಡಬಹುದು. ಬಿ ಮೇಲೆ ಕ್ಲಿಕ್ ಮಾಡಿ ಬೋಲ್ಡ್ ಮಾಡಬಹುದು. ಇದರದ್ದು ಅಕ್ಷರ ಚೇಂಜ್ ಮಾಡ್ಬೇಕು ಸರ್ ಅಂದ್ರೆ ಕೂಡ ನಿಮಗೆ ಬೇಕಾಗಿರುವಂತಹ ಒಂದು ಅಕ್ಷರ ಕಲರ್ಸ್ ಗಳನ್ನು ಕೂಡ ನೀವು ಇಲ್ಲಿ ಆಡ್ ಮಾಡಬಹುದು. ಓಕೆನಾ, ಒಂದು ವೈಟ್ ಇರ್ಲಿ ಅಂದ್ರೆ ಅದು ಬ್ಲಾಕ್ ಇರ್ಲಿ ಅಂದ್ರೆ ಬ್ಲಾಕ್ ಇಟ್ಕೊಂಡ್ಬಿಡ್ರಿ. ಓಕೆ, ಇವುಗಳಿಗೆ ಈಗ ಏನ್ ಮಾಡ್ಬೇಕು, ಒಂದು ಕಾಲಮ್ ಒಂದು ಟೇಬಲ್ ಹಾಕ್ಬೇಕಲ್ಲ, ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕು, ಇದನ್ನ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ಏನ್ ಮಾಡ್ಬೇಕ್ರಿ, ಇಲ್ಲೊಂದು ಬಾಕ್ಸ್ ಬರ್ತದ ಮೇಲೆ, ಇದರ ಮೇಲೆ ಹೋಗಿ ಏನ್ ಮಾಡ್ಬೇಕು, ಆಲ್ ಬಾರ್ಡರ್ ಅಂತ ಇರ್ತದೆ, ಇದರ ಮೇಲೆ ಕ್ಲಿಕ್ ಮಾಡಿಬಿಡ್ಬೇಕು. ಎಲ್ಲದಕ್ಕೂ ಒಂದು ಬಾರ್ಡರ್ ಕೂಡ ಇಲ್ಲಿ ಅಪ್ಲೈ ಆಗ್ಬಿಡ್ತದ. ಈಗ ಇದರ ಒಳಗೆ ಹೆಂಗ್ ಕೆಲಸ ಮಾಡೋದಪ್ಪ, ಪರ್ಚೇಸ್ ಗೆ ಹೆಂಗ್ ಫಾರ್ಮುಲಾ ಹಚ್ತಾರ, ಮತ್ತೆ ಸೇಲ್ಸ್ ಅನ್ನ ಹೆಂಗ್ ಕಂಡು ಹಿಡಿತಾರ, ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅನ್ನೋದು ಹೆಂಗ ಕಂಡು ಹಿಡಿಬೇಕು, ಮತ್ತೆ ಪ್ರಾಫಿಟ್ ಲಾಸ್ ಆಗಿದೆಯೋ ಏನೋ, ನಾವು ಪ್ರಾಫಿಟ್ ಒಳಗಿದೆಯೋ ಅನ್ನೋದು ಕೂಡ ನಾವು ಹೆಂಗ್ ಕಂಡು ಹಿಡಿಬೇಕಾಗ್ತದೆ ಅನ್ನೋದು ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಸೀರಿಯಲ್ ನಂಬರ್ ಒಳಗೆ 01 ಇಟ್ಕೋತೀನಿ. ಐಟಮ್ಸ್ ಒಳಗೆ KEY ಕೀಬೋರ್ಡ್ ಅನ್ನ ನಾನು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀನಿ. KEY BOARD ಕೀಬೋರ್ಡ್ ಅನ್ನ ತಗೋತಾ ಇದೀನಿ. ನೋಡಿ, ಈ ಕಾಲಮ್ ಇಲ್ಲಿವರೆಗೂ ಬರ್ಬೇಕು, ಬಟ್ ಇಲ್ಲಿಗೆ ಕಟ್ ಆಗಿದೆ. ಅವಾಗ ಏನ್ ಮಾಡ್ಬೇಕು, ನಾವು ಇದರ ಮೇಲೆ ಹೋಗಿ ಡಬಲ್ ಕ್ಲಿಕ್ ಮಾಡ್ಬೇಕು. ಮೌಸ್ಲಿ ಅಂತ ಡಬಲ್ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ಬಿಡುತ್ತೆ ಅದು. ಓಕೆನಾ, ಇಲ್ಲಿ ನೋಡ್ರಿ, ಬಹಳ ಈಸಿ ಅದ. ಕೀಬೋರ್ಡ್ ತಗೋತಾ ಇದೀನಿ, ಎಷ್ಟು ಪರ್ಚೇಸ್ ಮಾಡ್ಕೋದು ಆತೀನಿ. ನಾನೇ ಒಂದು ಅಂಗಡಿಗೆ ಹೋಗಿ ಕೀಬೋರ್ಡ್ ಗಳನ್ನ ಪರ್ಚೇಸ್ ಮಾಡಕತ್ತೀನಿ. ಒಂದು ಕಂಪನಿನೂ ಪರ್ಚೇಸ್ ಮಾಡಬಹುದು, ಅಥವಾ ಒಬ್ಬ ಮಾಲಕರು ಪರ್ಚೇಸ್ ಮಾಡಬಹುದು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಅವರು ಕೂಡ ಇಲ್ಲಿ ಪರ್ಚೇಸ್ ಮಾಡಬಹುದು. ಏನ್ ಪರ್ಚೇಸ್ ಮಾಡ್ತಾ ಇದೀವಿ, ಕೀಬೋರ್ಡ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ. ಎಷ್ಟು ಪರ್ಚೇಸ್ ಮಾಡ್ತಾ ಇದೀನಿ, ನಾನು ಒಂದು 200 ಕೀಬೋರ್ಡ್ ಗಳನ್ನ ತಗೋತಾ ಇದ್ದೀನಿ. 200 ಕೀಬೋರ್ಡ್ ಗಳಿಗೆ ಒಂದು ಕೀಬೋರ್ಡ್ಗೆ ನೀವು ಎಷ್ಟು ಅಮೌಂಟ್ ಕೊಡ್ತಾ ಇದ್ದೀರಾ ಅಂದ್ರೆ, ನಾನು 100 ರೂಪಾಯಿಗೆ ಒಂದು ಕೀಬೋರ್ಡ್ ಅನ್ನ ತಗೋತಾ ಇದೀನಿ. ಹೌದಾ, 100 ರೂಪಾಯಿಗೆ ಒಂದು ಕೀಬೋರ್ಡ್ ತಗೊಂಡೆ ಅಂದ್ರೆ 200 ರೂಪಾಯಿಗೆ ಎಷ್ಟು ಅಮೌಂಟ್ ಕೊಡ್ಬೇಕು ಅವರಿಗೆ ಅನ್ನೋದಿಲ್ಲಿ ನಾವು ಲೆಕ್ಕ ಮಾಡ್ಬೇಕಾಗ್ತದ. ಅವಾಗ ಈಕ್ವಲ್ ಟು ಅಂತ ಮಾಡಬೇಕು. ಈಕ್ವಲ್ ಟು ಅಂತ ಮಾಡಿ ಇದಕ್ಕೆ ಗುಣಾಕಾರ ಮಾಡ್ಬೇಕು. ಹೌದಿಲ್ಲ ರೀ, 200 ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕೀಬೋರ್ಡ್ ಒಳಗ ಸ್ಟಾರ್ ಬಟನ್ ಇರುತ್ತೆ. ಆ ಸ್ಟಾರ್ ಬಟನ್ ಫ್ರೆಶ್ ಮಾಡ್ಕೊಂಡು ಗುಣಾಕಾರ ಮಾಡ್ಬೇಕಾಗಿತ್ತು ಅಂದ್ರೆ ಸ್ಟಾರ್ ಬಟನ್ ಫ್ರೆಶ್ ಮಾಡ್ಬೇಕು. ನೆಕ್ಸ್ಟ್ ಇದರ ಮೇಲೆ ಕ್ಲಿಕ್, 100 ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಿದಾಗ ಇವಾಗ ಏನಾಗಿರುತ್ತೆ, 200 ಇಂಟು ಬೈ 100 ಅಂತ ಇಲ್ಲಿ ಕ್ಯಾಲ್ಕುಲೇಷನ್ ಆಗಿ ನಮ್ಗೆ ಅಮೌಂಟ್ ಬಂದ್ಬಿಡ್ತದೆ. ಎಷ್ಟು, 20,000 ರೂಪಾಯಿಗೆ ನಾನು 200 ಕೀಬೋರ್ಡ್ ಗಳನ್ನ ಖರೀದಿ ಮಾಡ್ತಾ ಇದ್ದೀನಿ. 100 ರೂಪಾಯಿಗೆ ಒಂದ್ ಹಿಡಿದ್ರ ಗೊತ್ತಾಗ್ತದ. ಹಾಗೇನೆ ಇವಾಗ ಮನಿಗ್ ತಗೊಂಡ್ ಬಂದಿರಿ, ನಾ ಸೇಲ್ ಮಾಡ್ಬೇಕಾಗ್ಯದ. ನಮ್ಮ ಊರಾಗ ರೋಡ್ ಮೇಲೆ ನಿಂತು ಇವಾಗ ನಾ ಏನ್ ಮಾಡತ್ತೀನಿ, ಕೀಬೋರ್ಡ್ ಗಳನ್ನ ಸೇಲ್ ಮಾಡಕತ್ತೀನಿ. ಕ್ವಾಂಟಿಟಿ, ಒಬ್ಬ ಗ್ರಾಹಕ ಬಂದ ನನ್ ಕಡೆ, ಒಬ್ಬ ವಿದ್ಯಾರ್ಥಿ ಬಂದಾನ, ಏನು ಕೀಬೋರ್ಡ್ ಅನ್ನ ತಗೊಳತಾನ. ಎಷ್ಟು ಕೀಬೋರ್ಡ್ ತಗೊಳಕತ್ತಾನ್ರಿ, ಒಂದು 100 ಕೀಬೋರ್ಡ್ ಅನ್ನ ಒಬ್ಬನೇ ವಿದ್ಯಾರ್ಥಿ ತಗೊಳಕತ್ತಾನ. ಅವನಿಗೆ ನಾ ಏನ್ ರೇಟ್ ಹಚ್ಚಿ ಕೊಡಾಕತ್ತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದ. ಯಾಕಂದ್ರೆ ನಾವು ತಂದು ಮಾರಾಕತ್ತೀವಿ, ಲಾಭ ಇರ್ಲಾರ್ದೆ ಪುಕ್ಷಟಿ ಮಾರೋಣ. ಹೌದಿಲ್ಲ ರೀ, ನಮ್ದು ಹೊಟ್ಟಿ ಇರ್ತದ ಅಂದ್ರೆ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಮಾರೆ ನಾವ್ ಏನ್ ಮಾಡ್ಬೇಕು, ಸೇಲ್ ಅನ್ನ ಮಾಡ್ಬೇಕಾಗ್ತದೆ. ಅವಾಗ ನಾ ಏನ್ ಮಾಡ್ತೀನಿ, ಒಂದು ಕೀಬೋರ್ಡ್ಗೆ 200 ರೂಪಾಯಿ ಹಂಗ್ ಮಾಡ್ತೀನಿ. ಶಬಾಷ್, ನೋಡ್ರಿ ಎಷ್ಟು ಶಾಣ ಇದ್ದೀನ. ಇಲ್ಲಿ 100 ರೂಪಾಯಿಗೆ ಒಂದು ಕೀಬೋರ್ಡ್ ತಂದಿನಿ. ಇಲ್ಲಿ ಮಾರಾಕತ್ತಿದ ಹೆಂಗ, ಒಂದು ಕೀಬೋರ್ಡ್ಗೆ 200 ರೂಪಾಯಿ ಹಂಗ್ ಮಾರಾಕತ್ತೀನಿ. ಹೌದಿಲ್ಲ, ಬರ್ಚಕ್ ಲಾಭ ಒಳಗಿದ್ದೀನ. ಈಗ ಈಕ್ವಲ್ ಟು ಮಾಡ್ಕೋಬೇಕು. ಈಗ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ, ಎಷ್ಟು ಅಮೌಂಟ್ ತಗೋಬೇಕಲ್ಲ. ವಿದ್ಯಾರ್ಥಿ ಕಡೆಯಿಂದ 100 ಕೀಬೋರ್ಡ್ ತಗೊಳಕತ್ತಾನ, 200 ರೂಪಾಯಿ ಹಂಗ ಅಂದ್ರೆ ಎಷ್ಟು ರೊಕ್ಕ ಕೊಡ್ಬೇಕವ. ಇಲ್ಲಿ ನಾವೇನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಇದರ ಮೇಲೆ ಕ್ಲಿಕ್ ಮಾಡ್ಕೋರಿ, ಸ್ಟಾರ್ ಬಟನ್ ಹಾಕ್ಬೇಕು. 200 ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಿದಾಗ ಏನಾಗಿರುತ್ತೆ, 20,000 ರೂಪಾಯಿ ಹೊಡೆದ್ ಬಿಟ್ಟೆನ. ಬರೇ 100 ಕೀಬೋರ್ಡ್ ಮಾರಿ 20,000 ರೂಪಾಯಿ ನಾನೇನ್ ಮಾಡೀನಿ, ಲಾಭದೊಳಗೆ ಇದ್ಬಿಟ್ಟಿನಿ. 20,000 ರೂಪಾಯಿ ಮಾರ್ಬಿಟ್ಟಿನಿ. ಹಾಗಾದ್ರೆ ನನ್ನ ಕಡೆ ಉಳಿದಿರುವಂತ ಕೀಬೋರ್ಡ್ ಗಳು ಎಷ್ಟು, ಮತ್ತೆ ಆ ಕೀಬೋರ್ಡ್ ಗೆ ಉಳಿದಿರುವಂತ ಅಮೌಂಟ್ ಗಳು ಕೂಡ ನನ್ನ ಕಡೆ ಎಷ್ಟು ಅದಾವ, ಡೆಡ್ ಸ್ಟಾಕ್ ಎಷ್ಟಿದೆ ನನ್ನ ಕಡೆ ಅನ್ನೋದು ಕೂಡ ಇಲ್ಲಿ ನಾವು ಲೆಕ್ಕಾಚಾರ ಮಾಡ್ಬೇಕಾಗ್ತದ. ಹೌದಾ, ಅವಾಗ ನಾವೇನ್ ಮಾಡ್ಬೇಕು, ಈಕ್ವಲ್ ಟು ಅಂತ ಹಾಕೊಂಡ್ಬಿಡ್ಬೇಕ್ರಿ. ಗೊತ್ತಾಗತ್ತದಲ್ಲ ಹೇಳೋದ. ಈಗ 100 ಕೀಬೋರ್ಡ್ ಮಾರಿನಿ, ಈಗ ಉಳಿದಿರುವಂತ ಕೀಬೋರ್ಡ್ ಗಳ ಸಂಖ್ಯೆ ಎಷ್ಟು, ಮತ್ತೆ ಅವು ಕೀಬೋರ್ಡ್ ಗಳಿಗೆ ಎಷ್ಟು ಅಮೌಂಟ್ ನನ್ನ ಕಡೆ ಇನ್ನು ಉಳಿದವ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೇಕಾಗಿದೆ. ಅಂದ್ರೆ ಸ್ಟಾಕ್ ಇನ್ನು ಮಟೀರಿಯಲ್ ನಮ್ ಕಡೆ ಎಷ್ಟು ಅದ ಅನ್ನೋದು ಕೂಡ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಬೇಕಾಗ್ತದ. ಅವಾಗ ನಾವೇನ್ ಮಾಡ್ಬೇಕು, ತಗೊಂಡಿರೋ ಏನ್ ನಾವು ಖರೀದಿ ಮಾಡಿರೋದೆಷ್ಟು, 200 ನಾವು ಏನ್ ಮಾಡಿದೀವಿ, ಕೀಬೋರ್ಡ್ ಅನ್ನ ಖರೀದಿ ಮಾಡ್ಕೊಂಡಿವಿ. ಅದರ ಒಳಗಡೆ ಮೈನಸ್ ಇಟ್ಕೊಂಡು 100 ಕೀಬೋರ್ಡ್ ಗಳನ್ನ ನಾನು ಮಾರ್ಬಿಟ್ಟಿನಿ. ಅಂದ್ರೆ ಎಷ್ಟು ಉಳಿತಾವಿಲ್ಲಿ ಎಂಟರ್ ಮಾಡ್ಕೊಂಡ್ರೆ 100 ಉಳಿದು.
ಹೌದಿಲ್ಲ ರೀ? 100 ಕೀಬೋರ್ಡ್ ನನ್ನ ಕಡೆ ಉಳಿದಾವ, 100 ಕೀಬೋರ್ಡ್ ಉಳಿದಾವ ಅಂದ್ರ ಇದರದ ಅಮೌಂಟ್, ಇದರ ವ್ಯಾಲ್ಯೂ ಕೂಡ ತೆಗಿಬೇಕಾಗಿದೆ ನಾವು, ಹೌದಿಲ್ಲ ರೀ? ಒಂದು ಕೀಬೋರ್ಡ್ಗೆ ನಾವು 100 ರೂಪಾಯಿ ಕೊಟ್ಟು ನಾವೇನ್ ಮಾಡಿದೀವಿ, 200 ಕೀಬೋರ್ಡ್ ಅನ್ನ ಖರೀದಿ ಮಾಡಿದೀವಿ. ಈಗ ಅದ್ರೊಳಗ 100 ಕೀಬೋರ್ಡ್ ಉಳಿದಾವ ಅಂದ್ರೆ ಎಷ್ಟು ಅಮೌಂಟ್ ಉಳಿದಿರಬೇಕು ಅನ್ನೋದು ಕೂಡ ನಾವಿಲ್ಲಿ ಲೆಕ್ಕಾಚಾರ ಮಾಡಬೇಕು. ಅವಾಗ ಈಸ್ ಈಕ್ವಲ್ ಟು ಮಾಡ್ಕೋಬೇಕು. ತಗೊಂಡಿರೋದೆಷ್ಟು, ನಾವು ರೇಟ್ ಕೊಟ್ಟಿರೋದು 200 ಕೀಬೋರ್ಡ್ಗೆ 100 ರೂಪಾಯಿ ತಗೊಂಡಿವಿ ರೇಟ್. ಇದರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಹಾಕೊಂಡು ಎಷ್ಟು ಕೀಬೋರ್ಡ್ ಉಳಿದಾವ, ನಮ್ಗೆ 100 ಕೀಬೋರ್ಡ್ ಉಳಿದಾವ. ಇದರ ಮೇಲೆ ಇಟ್ಕೊಂಡು ಎಂಟರ್ ಮಾಡಿದ್ರೆ ಎಷ್ಟಾಯ್ತು, 10,000 ರೂಪಾಯಿ. ಇನ್ನು 100 ಕೀಬೋರ್ಡ್ಗಳು ನನ್ನ ಕಡೆ ಸ್ಟಾಕ್ ಆದವ ಅನ್ನೋದು ಕೂಡ ನಾವಿಲ್ಲಿ ಲೆಕ್ಕಾಚಾರ ಮಾಡಬಹುದು. ನನ್ನ ಕಡೆ ಅದಾವಲ್ಲ ಒಂದು ದೊಡ್ಡ ಕಂಪನಿ ಒಳಗೆ ಇನ್ನು ಉಳಿದಾವ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡತ್ತೆ. ಹಾಗಾದ್ರೆ ನಿಮ್ಗೆ ಲಾಭ ಆಗಿದೆಯೋ ಅಥವಾ ಲಾಸ್ ಆಗಿದೆಯೋ ಅನ್ನೋದು ಕೂಡ ಇಲ್ಲಿ ತೆಗಿಬೇಕಾಗ್ತದ. ಅವಾಗ ಈಸ್ ಈಕ್ವಲ್ ಟು ಅಂತ ಮಾಡ್ಬೇಕು ನೀವು, ಓಕೆನಾ? ಮೊದಲು ಈಸ್ ಈಕ್ವಲ್ ಟು ಅಂತ ಮಾಡಿ ಏನ್ ಮಾಡ್ಬೇಕು, ನಾವು ಸೇಲ್ ಮಾಡಿರೋ ಅಮೌಂಟ್ ಮೇಲೆ ಮೊದಲು ಕ್ಲಿಕ್ ಮಾಡಬೇಕು. ನಾವು ಎಷ್ಟಕ್ಕೆ ಮಾರಿವಿ, 20,000ಕ್ಕೆ 100 ಕೀಬೋರ್ಡ್ ಮಾರ್ಬಿಟ್ಟಿವಿ 200 ರೂಪಾಯಿ ಹಂಗಾದ್ರೆ ಇಲ್ಲಿ ಪ್ಲಸ್ ಮಾಡಬೇಕು. ಮತ್ತೆ ಉಳಿದಿರೋ ಅಮೌಂಟ್ ಎಷ್ಟು, ಇನ್ನು 10,000 ರೂಪಾಯಿ ನನ್ನ ಕಡೆ ಉಳಿದಿರೋ ಅಮೌಂಟ್ ಡೆಡ್ ಸ್ಟಾಕ್ ಅದ, ಅಂದ್ರೆ ಸ್ಟಾಕ್ ಇದೆ ನನ್ನ ಕಡೆ, ಇನ್ನು 100 ಕೀಬೋರ್ಡ್ ಅಮೌಂಟ್ ಇನ್ನು ಸ್ಟಾಕ್ ಅದ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಇವೆರಡನ್ನ ಕೂಡಿಸಿದಾಗ ಇದರಲ್ಲಿ ಮೈನಸ್ ಬರಬೇಕಾಗ್ತದೆ. ಎಷ್ಟು, 20,000 ರೂಪಾಯಿ ನಾನು ಮೊದಲು ಕೊಟ್ಟು ತಗೊಂಡಿದೆ, ಅದ್ರೊಳಗೆ ನನಗೆ ಎಷ್ಟು ಲಾಭ ಆಗಿದೆ ಅನ್ನೋದು ನಾನು ನೋಡ್ಬೇಕಂದ್ರೆ ಇವೆರಡನ್ನ ಕೂಡಿಸ್ಕೊಂಡು ತಗೊಂಡಿರೋ ಒಂದು ಅಮೌಂಟ್ ನಾವೇನ್ ಪರ್ಚೇಸ್ ಮಾಡಿದ್ದೀವಲ್ಲ ಆ ಅಮೌಂಟ್ ಗೆ ಮೈನಸ್ ಮಾಡ್ಕೋಬೇಕು. ಎಂಟರ್ ಮಾಡಿದ್ರೆ ಸಾಕು. ಇನ್ನು ನಮ್ಗೆ ಪ್ರಾಫಿಟ್ ಆಗಿರೋದೆಷ್ಟು, 10,000 ರೂಪಾಯಿ ನಮ್ಗೆ ಏನಾಗಿದೆ ಇಲ್ಲಿ ಪ್ರಾಫಿಟ್ ಆಗ್ಬಿಟ್ಟಿದೆ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದು. ಗೊತ್ತಾಗ್ತದ? ಯಾಕಂದ್ರೆ ದೊಡ್ಡ ದೊಡ್ಡ ಕಂಪನಿ ಒಳಗ ಇದೇ ರೀತಿಯಾಗಿ ಕೆಲಸ ಇರುತ್ತೆ. ಅಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಕಂಪ್ಯೂಟರ್ ಆಪರೇಟರ್ ಆಗಿ ನೀವು ಕೆಲಸ ಮಾಡಕತ್ತೀರಂದ್ರೆ ಕಂಪನಿ ಒಳಗೆ ಏನ್ ಮಾಡಿರುತ್ತೆ, ಬೇರೆ ಬೇರೆ ದೇಶಗಳಿಂದ ಅವ್ರು ಏನ್ ಮಾಡ್ತಾರ, ಪರ್ಚೇಸ್ ಮಾಡ್ಕೋತಾರ, ವಸ್ತುಗಳನ್ನ ಖರೀದಿ ಮಾಡ್ಕೋತಾರೆ. ಅವೇ ವಸ್ತುಗಳನ್ನ ನಮ್ಗೆ ತಂದು ಏನ್ ಮಾಡ್ತಾರ, ಅವರು ಒಂದು ರೇಟಿಗೆ ಮಾರ್ತಿರ್ತಾರ. ಎಷ್ಟು ಮಾರ್ಯಾರ, ಇನ್ನು ಕಂಪನಿ ಒಳಗೆ ಎಷ್ಟು ಸ್ಟಾಕ್ ಅದ ಅನ್ನೋದು ಕೂಡ, ಮತ್ತೆ ಎಷ್ಟು ಲಾಸ್ ಆಗಿದೆ ಅಥವಾ ಪ್ರಾಫಿಟ್ ಆಗಿದೆ ಅನ್ನೋದು ಕೂಡ ನಾವಿಲ್ಲಿ ತೋರಿಸಬೇಕಾಗ್ತದೆ. ಅದಕ್ಕಿದು ಸ್ಟಾಕ್ ಮ್ಯಾನೇಜ್ಮೆಂಟ್ ಫಾರ್ಮೆಟ್ ಅಂತ ಕೂಡ ತಿಳ್ಕೋಬಹುದು. ಗೊತ್ತಾಗುತ್ತೆ ನಾ ಹೇಳಕತ್ತಿದ್ದು. ಈಗ ಇನ್ನೊಂದ್ ಸ್ವಲ್ಪ ಕನ್ಫ್ಯೂಸ್ ಇದ್ದಾರೆ ಅಂದ್ರೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನಿಮ್ಗೆ. ಯಾವುದು, MOUSE ಮೌಸ್ ಇಂದು ಕೂಡ ನಾನು ಈಗ ಮೌಸ್ ಖರೀದಿ ಮಾಡ್ಕೊಳಕ್ ಹೊಂಟೇನ್ರಿ. ಎಷ್ಟು ಮೌಸ್ ತಗೊಳಕತ್ತೀನಿ, ಒಂದು 100 ಮೌಸ್ ಗಳನ್ನ ಖರೀದಿ ಮಾಡ್ತಾ ಇದ್ದೀನಿ. ಹೆಂಗೊಂದು ಮೌಸ್ ತಗೋತಾ ಇದೀವಪ್ಪ, 150 ರೂಪಾಯಿಗೆ ಒಂದು ಮೌಸ್ ಗಳನ್ನ ಖರೀದಿ ಮಾಡ್ತಾ ಇದ್ದೀನಿ. ಹಾಗಾದ್ರೆ 100 ಮೌಸ್ಗೆ 150 ರೂಪಾಯಿ ಹಂಗಂದ್ರೆ ಎಷ್ಟಾಯ್ತು ಅನ್ನೋದು ಲೆಕ್ಕ ಮಾಡ್ಬೇಕಲ್ವಾ? ಅವಾಗ ಏನ್ ಮಾಡ್ಬೇಕು, ಈಸ್ ಈಕ್ವಲ್ ಟು ಅಂತ ಹಾಕ್ಬೇಕು. ಮೊದಲು ಈಸ್ ಈಕ್ವಲ್ ಟು ಅಂತ ಹಾಕಿದ್ಮೇಲೆ ನಾವು 100 ಮೇಲೆ ಕ್ಲಿಕ್ ಮಾಡ್ಕೊಂಡು C5 ಯಾಕೆ ಬರಕತ್ತದಂದ್ರೆ ಇದು ಸಿ ಕಾಲಮ್, ಇದು 5ನೇ ಲೈನ್, ಹಾಗಾಗಿ ಇದನ್ನ C5 ಅಂತ ಹೇಳ್ತೀವಿ. ಸ್ಟಾರ್ ಹಾಕೊಂಡು 150 ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟಾಯ್ತು, 15,000ಕ್ಕೆ ನಾನು 100 ಮೌಸ್ ಗಳನ್ನ ಖರೀದಿ ಮಾಡ್ತಾ ಇದ್ದೀನಿ. ಅವು ಮೌಸ್ ಗಳನ್ನ ನಾನು ಈಗ ಮಾರ್ಬೇಕಾಗಿದೆ ವಿದ್ಯಾರ್ಥಿಗಳಿಗೆ. ಅಂದ್ರೆ ಹೆಂಗ್ ಮಾಡ್ತೀನಪ್ಪ ಅಂದ್ರೆ, ಒಬ್ಬನು ಬಂದು ನನ್ನ ಕಡೆ ಏನ್ ಮಾಡ್ತಿದ್ದಾನೆ, ಒಂದು 50 ಮೌಸ್ ಗಳನ್ನ ಖರೀದಿ ಮಾಡ್ತಾ ಇದ್ದಾನೆ ಒಬ್ನು, ಓಕೆನಾ? 50 ಮೌಸ್ ಗಳನ್ನ ಖರೀದಿ ಮಾಡಿದಾಗ ಅವನಿಗೆ ನಾನು ಹೆಂಗ್ ಮಾರಾಕತ್ತೀನಿ, 210 ರೂಪಾಯಿ ನಾನು ಒಂದು ಮೌಸ್ ಅನ್ನ ಮಾರಾಕತ್ತೀನಿ. ಯಾಕಂದ್ರೆ ಇಲ್ಲಿ 60 ರೂಪಾಯಿ ಪ್ರಾಫಿಟ್ ಒಳಗಿದ್ದೀನಿ, ನಾನು 60 ರೂಪಾಯಿ ಜಾಸ್ತಿ ರೇಟ್ ಹಚ್ಚಿ ಅವರಿಗೆ ಸೇಲ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಅವ್ರ ಕಡೆಯಿಂದ ನಾನು ಎಷ್ಟು ಅಮೌಂಟ್ ತಗೋಬೇಕು, ಈಸ್ ಈಕ್ವಲ್ ಟು ಮಾಡಬೇಕು. 50 ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಅನ್ನ ಫ್ರೆಶ್ ಮಾಡ್ಕೊಂಡು 210 ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಬೇಕು. 10,500 ರೂಪಾಯಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, 50 ಮೌಸ್ ಗಳನ್ನ ಮಾರ್ತಾ ಇದ್ದೀನಿ. ಹಾಗಾದರೆ 50 ಮೌಸ್ ಗಳನ್ನ ಮಾರಿದಾಗ ನನ್ನ ಕಡೆ ಉಳಿದಿರುವಂತಹ ಮೌಸ್ ಗಳ ಸಂಖ್ಯೆ ಎಷ್ಟು, ಮತ್ತೆ ಎಷ್ಟು ಅಮೌಂಟ್ ನನ್ನ ಕಡೆ ಇನ್ನು ಡೆಡ್ ಸ್ಟಾಕ್ ಅದ ಅನ್ನೋದು ಕೂಡ ನಾನಿಲ್ಲಿ ನೋಡ್ಬೇಕಾಗಿದೆ. ಮೌಸ್ ಅಂದ್ರೆ ಅದರದ ರೊಕ್ಕ ಅಂದ್ರೂ ಇದ್ದೇ ಇರ್ತಾವ, ರೊಕ್ಕನು ವ್ಯಾಲ್ಯೂ ಮಾಡಬೇಕು, ಮತ್ತೆ ಮೌಸ್ ಗಳ ಸಂಖ್ಯೆನೂ ಕೂಡ ನಾವಿಲ್ಲಿ ಕ್ಲೋಸಿಂಗ್ ಸ್ಟಾಕ್ ಒಳಗಡೆ ತೋರಿಸಬೇಕಾಗ್ತದ. ಅವಾಗ ಈಸ್ ಈಕ್ವಲ್ ಟು ಅಂತ ಮಾಡಬೇಕು. ಈಸ್ ಈಕ್ವಲ್ ಟು ಅಂತ ಮಾಡಿ ನಾವು ಖರೀದಿ ಮಾಡಿರುವಂತದ್ದು ಎಷ್ಟು, 100 ಮೌಸ್ ಗಳನ್ನ ಖರೀದಿ ಮಾಡಿದ್ದೀನಿ, ಓಕೆನಾ? ಮೈನಸ್ ಅದರಲ್ಲಿ ಮಾರಿರೋದು ನಾವು ಎಷ್ಟು ಮಾರ್ಬಿಟ್ಟಿವಿ, 50 ಮೌಸ್ ಗಳನ್ನ ನಾನು ಮಾರಿದ್ದೀನಿ. ಹಾಗಾದ್ರೆ ಉಳಿದಿದ್ದೆಷ್ಟು ನನ್ನ ಕಡೆ 50 ಮೌಸ್ ಗಳನ್ನ ಉಳ್ಕೊಂಡಿದ್ದಾವೆ. ಗೊತ್ತಾಗ್ತದ? ಇಲ್ಲಿ ಅಮೌಂಟ್ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಎಷ್ಟು ಅಮೌಂಟ್ ಇನ್ನು ನಮ್ಮ ಕಡೆ ಡೆಡ್ ಸ್ಟಾಕ್ ಅದ ಅನ್ನೋದು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿದೆವು ಅಂದ್ರೆ ಏನ್ ಮಾಡ್ಬೇಕು, ಮೊದಲಿಗೆ ಈಸ್ ಈಕ್ವಲ್ ಟು ಅಂತ ಮಾಡಬೇಕು. ಖರೀದಿ ಮಾಡಿರೋದು ಎಷ್ಟು, ನಾವು ಮೌಸ್ ರೇಟಿಗೆ ಎಷ್ಟು, 150 ರಂಗ್ ಖರೀದಿ ಮಾಡಿವಿ. ಎಷ್ಟು ಖರೀದಿ ಮಾಡಿವಪ್ಪ, 100 ಮೌಸ್ ಗಳನ್ನ ಖರೀದಿ ಮಾಡಿವಿ, ಹೌದಿಲ್ಲ ರೀ? ಹಾಗಾದ್ರೆ ಆ 100 ಮೌಸ್ ಒಳಗ 50 ಮೌಸ್ ಗಳನ್ನ ನಾವು ಮಾರ್ಬಿಟ್ಟಿವಿ ಅಂದ್ರೆ ನಮ್ ಕಡೆ ಎಷ್ಟು ಅಮೌಂಟ್ ಉಳಿಬೇಕಾಗಿದೆ ಅನ್ನೋದು ಕೂಡ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಬೇಕು. ಯಾವ್ದ್ರ ಮೇಲೆ, 150 ಮೇಲೆ ಕ್ಲಿಕ್ ಮಾಡಬೇಕು. ಸ್ಟಾರ್ ಹಾಕೊಂಡು ಇಲ್ಲಿ 50 ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಿದಾಗ ಏನಾಗಿರುತ್ತೆ, 7,500 ರೂಪಾಯಿ ನನ್ನ ಕಡೆ ಸ್ಟಾಕ್ ಅಮೌಂಟ್ ಉಳಿದವ ಅನ್ನೋದು ಕೂಡ ನಾವು ಇಲ್ಲಿ ಏನ್ ಮಾಡಬಹುದು, ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡ್ಬೋದು. ಗೊತ್ತಾಗ್ತದ? ಇಲ್ಲಿ ತಗೊಂಡಿರೋ ರೇಟಿಗೆ 150 ರೂಪಾಯಿ ತಗೊಂಡಿವಿ ಅಂದ್ರೆ ಇನ್ನು 50 ಉಳಿದವ ನಮ್ ಕಡೆ ಎಷ್ಟಾಗ್ತದ್ರೆ 750 ರೂಪಾಯಿದು 50 ಮೌಸ್ಗಳು ನನ್ನ ಕಡೆ ಇನ್ನು ಉಳಿದವ ಅನ್ನೋದು ಕೂಡ ನಾವು ನೋಡಬಹುದು. ಹಾಗಾದ್ರೆ ಪ್ರಾಫಿಟ್ ಅಥವಾ ಲಾಸ್ ಆಗಿದ್ದು ತೆಗಿಬೇಕಲ್ಲ, ಈಸ್ ಈಕ್ವಲ್ ಟು ಮಾಡಬೇಕು. ಈಸ್ ಈಕ್ವಲ್ ಟು ಮಾಡಿ ನಾವು ಸೇಲ್ ಮಾಡಿರುವಂತ ಅಮೌಂಟ್ ಅನ್ನ ಮೊದಲು ಇದನ್ನ ಕೂಡಿಸಬೇಕು. ಇದನ್ನ ಮತ್ತೆ ನಾವು ಸೇಲ್ಸ್ ಮಾಡಿರುವಂತ ಒಂದು ಸ್ಟಾಕ್
ಸ್ಟಾಕ್ ಅಮೌಂಟ್ ಏನಿದೆಯಲ್ಲ ಅದನ್ನ ಎರಡೂ ಕೂಡಿಸ್ಕೊಂಡಾಗ ಇವು ಎರಡರ ಒಳಗಡೆ ನಾವು ಏನ್ ಮಾಡ್ಬೇಕು, ಖರೀದಿ ಮಾಡಿರುವಂತಹ ಒಂದು 15,500 ಏನಿದೆಯಲ್ಲ, ಸಾರಿ 15,000 ಇದೆಯಲ್ಲ, ಅದನ್ನ ಮೈನಸ್ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೆ, 3,000 ರೂಪಾಯಿ ನಾನು ಲಾಭದಲ್ಲಿ 50 ಮೌಸ್ ಗಳನ್ನ ಮಾರಿದ್ದೀನಿ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಒಂದು ಸ್ಟಾಕ್ ಮ್ಯಾನೇಜ್ಮೆಂಟ್ ಕೆಲಸಗಳನ್ನ ಬಹಳ ಈಸಿಯಾಗಿ ಮತ್ತೆ ಬಹಳ ಅತ್ಯಂತ ಸರಳವಾಗಿ ಕೂಡ ಮಾಡಬಹುದು ಸ್ನೇಹಿತರೆ. ಮತ್ತೆ ಇದರ ಒಳಗಡೆ ನಿಮ್ಗೆ ಏನ್ ಮಾಡಬಹುದು, ಇದರ ಒಳಗಡೆ ಇನ್ನೊಂದು ಸ್ವಲ್ಪ ಏನಾದ್ರೂ ಒಂದು ಮ್ಯಾಜಿಕ್ ಕೂಡ ಇಲ್ಲಿ ತೋರಿಸ್ಬಿಡ್ತೀನಿ ನಿಮ್ಗೆ. ಇಲ್ಲೊಂದು ಮ್ಯಾಜಿಕ್ ಕೂಡ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದೀನಿ, ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡ್ಬೇಕು. ಎರಡು ಮ್ಯಾಜಿಕ್ ಗಳು ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡ್ತಾವೆ, ಯಾರು ಹೇಳ್ಕೊಡೋದಿಲ್ಲ. ಏನ್ ಮಾಡ್ಬೇಕು ಸರ್, ಇದ್ರೊಳಗೆ RS ಬಂದಿಲ್ಲ, ಇವು ಪೀಸಸ್ ಅಂತ ಬಂದಿಲ್ಲ, ಇದನ್ನ ಹೆಂಗ್ ಮಾಡ್ಬೇಕು ಸರ್, ಇದರ ಮುಂದ್ಗಡೆ ಒಂದು ಪೀಸಸ್ ಅಂತ ನಾವು ಮಾಡಿದಾಗ ಏನಾಗಿರುತ್ತೆ, ಆಟೋಮೆಟಿಕ್ ಆಗಿ ಹೆಂಗ್ ಮಾಡ್ಬೇಕು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ಕೂಡ ನಾವು ಚಂದನ ಟೈಪ್ ಮಾಡ್ಕೋತ ಹೋದ್ರೆ ಒಂದು ವರ್ಷತನ ಬರೀ ಟೈಪ್ ಮಾಡೋದು ಆಗ್ಬಿಡ್ತದೆ. ಒಂದೇ ಸರ್ತಿಗೆ ನಾವು ಫಾರ್ಮುಲಾಗಳನ್ನ ಏನ್ ಮಾಡ್ಬೇಕು, ಇಲ್ಲಿ ಅಡ್ಜಸ್ಟ್ ಮಾಡಿ ಬಿಟ್ಬಿಡೋದು, ಆಮೇಲೆ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗ್ತಾ ಇರುತ್ತೆ. ನಾನೇನ್ ಮಾಡ್ತೀನಿ, ಮೊದಲಿಗೆ 2 ಅಂತ ಇಟ್ಕೊಂಡ್ಬಿಡ್ತೀನಿ, ಒಂದು ಇಲ್ಲೇ ಒಂದು ನೋಡೋಣ ಅಂತ. ಇಲ್ಲಿ ಪೀಸಸ್ ಅಂತ ಬರ್ಬೇಕು, ಕ್ವಾಂಟಿಟಿ ಏನಿದೆಯಲ್ಲ ಪೀಸಸ್ ಗಳು ಎಷ್ಟು ಕೀಬೋರ್ಡ್ ಪೀಸ್ ತಗೊಂಡಿಯಪ್ಪ ಅನ್ನೋದು ಗೊತ್ತಾಗ್ಬೇಕಲ್ವಾ. ಅವಾಗ ನಾನು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ನಂಬರ್ಸ್ ಅನ್ನೋ ಒಂದು ಏನ್ ಬರ್ತಾ ಇದೆ, ಒಂದು ಐಕಾನ್ ಬಾಕ್ಸ್ ಕೂಡ ಕಾಣಿಸ್ತಾ ಇದೆ ನಿಮ್ಗೆ ಇದ್ರೊಳಗೆ. ನೆಕ್ಸ್ಟ್ ನೀವು ಇದರ ಮೇಲೆ ಏನ್ ಮಾಡ್ಬೇಕು, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್, ಇಲ್ಲಿ ಸಣ್ಣದೊಂದು ಪಾಯಿಂಟ್ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ ಕಸ್ಟಮ್ ಒಳಗೆ ಹೋಗ್ಬೇಕು. ಇಲ್ಲಿ ಜನರಲ್ ಅನ್ನೋದಿರುತ್ತೆ, ಇದನ್ನ ತೆಗೆದು ಬಿಡ್ರಿ, ಇಲ್ಲಿಂದ ಸಂಪೂರ್ಣವಾಗಿ ತೆಗಿಬೇಕು. ಇದನ್ನ ಕಂಟ್ರೋಲ್ ಹಿಡಿದು ಹ್ಯಾಶ್ ಅನ್ನ ಫ್ರೆಶ್ ಮಾಡಿ. ಓಕೆನಾ, ಕಂಟ್ರೋಲ್ ಹಿಡಿದು ಹ್ಯಾಶ್ ಅನ್ನ ಫ್ರೆಶ್ ಮಾಡ್ಕೋಬಹುದು. ಓಕೆ, ಹ್ಯಾಶ್ ಅನ್ನ ಹಾಕೊಳ್ಳಿ, ಕಂಟ್ರೋಲ್ ಹ್ಯಾಶ್. ಓಕೆನಾ, ಅಲ್ಟ್ ಹ್ಯಾಶ್ ಅಥವಾ ಸಿಫ್ಟ್ ಹ್ಯಾಶ್, ಕಂಟ್ರೋಲ್ ಹ್ಯಾಶ್ ಅಥವಾ ನೀವೇ ಸಿಫ್ಟ್ ಹ್ಯಾಶ್ ಅಂತ ನೀವು ಟೈಪ್ ಮಾಡಬೇಕು. ಓಕೆ, ಸಿಫ್ಟ್ ಹಿಡಿದು ನಾನು ಹ್ಯಾಶ್ ಅಂತ ಹಾಕ್ಬಿಡ್ತೀನಿ. ಅದಾದ್ಮೇಲೆ ಡಬಲ್ ಯುನಿಟೆಡ್ ಕಾಮ ಹಾಕೋಬೇಕು. ಇಲ್ಲಿಂದ PCS ಪೀಸ್ ಅಂತ ಟೈಪ್ ಮಾಡ್ಕೊಂಡು ಮತ್ತೆ ಡಬಲ್ ಯುನಿಟೆಡ್ ಕಾಮನ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಇದನ್ನ ಓಕೆ ಮಾಡಿದಾಗ ಏನಾಗಿರುತ್ತೆ, ಇಲ್ಲಿ ಪೀಸ್ ಅಂತ ಬಂದ್ಬಿಡತ್ತೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಇದು ಬಹಳ ಈಸಿಯಾಗಿ ನಮ್ಗೆ ಗೊತ್ತಾಗ್ಲಿಕ್ಕೆ ಒಂದು ವಿಧಾನ ಅಂದ್ರೂ ಕೂಡ ನಾವು ನೋಡ್ಬೋದು. ಇದೇ ಪೀಸ್ ಗಳನ್ನ ನೀವು ಸಂಪೂರ್ಣವಾಗಿ ಹಿಂಗ್ ಜಗ್ ಬಿಟ್ರೆ ಸಾಕು, ಎಲ್ಲಿವರೆಗೆ ತಗೊಂಡು ಹೋಗ್ತೀರಾ ಅಲ್ಲಿವರೆಗೆ ಎಲ್ಲಾ ಕಡೆ ಪೀಸಸ್ ಅಂತಾನು ಕೂಡ ಬಂದ್ಬಿಡ್ತಾವ. ತಿಳಕತ್ತದ ಇಲ್ಲಿ 100 ಪೀಸ್ ಮತ್ತೆ 100 ಮೌಸ್. ಸಪೋಸ್ ನೀವು 100 ಒಳಗೆ ಚೇಂಜ್ ಮಾಡಿಬಿಟ್ಟು 150 ಮಾಡಿದ್ರೆ ಇವೆಲ್ಲಾ ವ್ಯಾಲ್ಯೂಗಳು ಕೂಡ ಏನಾಗ್ಬಿಡ್ತಾವ, ಆಟೋಮೆಟಿಕ್ ಆಗಿ ಚೇಂಜ್ ಆಗ್ಬಿಡ್ತಾವ. ಗೊತ್ತಾಗ್ತದೆ? ಸಪೋಸ್ ಇವುಗಳನ್ನ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ಈಗ ಅಮೌಂಟ್ ಕೂಡ ಆಟೋಮೆಟಿಕ್ ಆಗ್ಬೇಕಲ್ಲ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಇದನ್ನ ಸಂಪೂರ್ಣವಾಗಿ ಈ ಕೆಳಗಡೆ ಹಿಂಗ ಜಗ್ ಬಿಡ್ಬೇಕು. ಎಲ್ಲಿವರೆಗೂ ಕೆಲಸ ಮಾಡೋರಿದ್ದೀರಿ ಅಲ್ಲಿವರೆಗೂ ಹಿಂಗ್ ಕೆಳಗ್ ಜಗ್ಗಿ ಇಟ್ಬಿಡ್ಬೇಕು. ಯಾಕಂದ್ರೆ ಚಂತನ ಫಾರ್ಮುಲಾ ಹಾಕಿ ಕೆಲಸ ಮಾಡೋದು ಬೇಕಾಗಿಲ್ಲ, ಸ್ಮಾರ್ಟ್ ಆಗಿ ಆಗ್ಬೇಕು. ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಕೂಡ ಸಂಪೂರ್ಣವಾಗಿ ಕೆಳಗ್ ಜಗ್ ಬಿಡ್ರಿ. 0 ಬರ್ಲಿ ಅದೇನು ಪರವಾಗಿಲ್ಲ. ಮತ್ತೆ ಇದನ್ನು ಕೂಡ ಕ್ಯಾಲ್ಕುಲೇಷನ್ ಆಗ್ಬೇಕು. ಇದನ್ನ ಇಲ್ಲಿ ಇಟ್ಕೊಂಡು ಕೆಳಗ್ ಜಗ್ ಬಿಡ್ಬೇಕು, ಸಂಪೂರ್ಣವಾಗಿ ಜಗ್ ಬಿಟ್ರೆ 0 ಬರ್ತಾವ. ಮತ್ತೆ ಇದನ್ನು ಕೂಡ ಒಂದ್ ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡೆ ಕೆಳಗ್ ಜಗ್ ಬಿಡ್ಬೇಕು, ಸಂಪೂರ್ಣವಾಗಿ ಜಗ್ದಾಗ ಈ ರೀತಿಯಾಗಿ 0 ಬರ್ಲಿ. ಈಗ ಸಪೋಸ್ ನೀವು ಇಲ್ಲಿ ಇನ್ನೊಂದು ಸಪೋಸ್ ನಾನೇನ್ ಮಾಡ್ತೀನಿ, PC ಅಂತ ಮಾಡ್ಬಿಡ್ತೀನಿ. ಓಕೆನಾ, PC ಗಳನ್ನ ಖರೀದಿ ಮಾಡ್ತಾ ಇದೀನಿ. ಅವಾಗ ಎಷ್ಟು PC ತಗೋತಾ ಇದೀನಿ, ಒಂದು 50 PC ಗಳನ್ನ ತಗೋತಾ ಇದೀನಿ. ಆಟೋಮೆಟಿಕ್ ವ್ಯಾಲ್ಯೂಗಳು ನೋಡ್ರಿ ಹೆಂಗ್ ಇನ್ಕ್ರೀಸ್ ಆಗ್ತಾವ. ಇಲ್ಲಿ ಫಾರ್ಮುಲಾ ಹಚ್ಚುವಂತ ಅವಶ್ಯಕತೆ ನಿಮ್ಗೆ ಇಲ್ಲಿ ಬೀಳುವುದಿಲ್ಲ. ಈ ರೀತಿಯಾಗಿ ಮಾಡಿದ್ರೆ 50 ಮಾಡ್ಬಿಡ್ತೀನಿ, ಆಟೋಮೆಟಿಕ್ ಪೀಸ್ ಒಳಗೆ ಕನ್ವರ್ಟ್ ಆಗ್ಬಿಡ್ತದೆ. ಓಕೆ, 50 ಆಯ್ತು ಅಂದ್ರೆ ಅವಕ್ಕೆ ರೇಟ್ ಹೆಂಗ್ ಒಂದು ಕೊಡಾಕತ್ತೀರಪ್ಪ ಅಂದ್ರೆ ನಾನು 320 ರೂಪಾಯಿಗೊಂದು PC ಅನ್ನ ಕೊಡ್ತಾ ಇದೀನಿ ಅಂದ್ರೆ ಆಟೋಮೆಟಿಕ್ ವ್ಯಾಲ್ಯೂ ಹೆಂಗ್ ಬಂದ್ಬಿಡುತ್ತೆ ನೋಡಿ. ಹೊರಗಡೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅದರ ಅಮೌಂಟ್ ಕೂಡ ಬಂದ್ಬಿಡ್ತು, ಟೋಟಲ್ ಅಮೌಂಟ್ ಕೂಡ ಬಂದ್ಬಿಟ್ಟಿರ್ತದೆ. ಇಲ್ಲಿ ಅದರ ಜೊತೆಗೆ ಕ್ವಾಂಟಿಟಿ ಎಷ್ಟು ಮಾಡ್ತಾ ಇದೀರ ಅನ್ನೋದು ಕೂಡ ನಾವು ಇಲ್ಲಿ ಮಾಡ್ಬೇಕಾಗಿತ್ತು. ಅಂದ್ರೆ ಇಲ್ಲಿ ಸೇಲ್ ಎಷ್ಟು ಮಾಡ್ತಾ ಇದೀವಿ, ಕ್ವಾಂಟಿಟಿ ಒಬ್ಬರಿಗೆ ಸೇಲ್ ಮಾಡ್ತಾ ಇದೀವಿ, ಎಷ್ಟು ಮಾಡ್ತಾ ಇದೀವಪ್ಪ 25 ಸೇಲ್ ಮಾಡ್ತಾ ಇದೀವಿ. ನೆಕ್ಸ್ಟ್ ರೇಟ್ ಏನ್ ಕೊಡ್ತಾ ಇದೀವಿ ಅದಕ್ಕೆ ಕೂಡ ನಾವು ಹಾಕ್ಬೋದು. ರೇಟ್ 250 ರೂಪಾಯಿ ರೇಟ್ ಅನ್ನ ಕೊಡ್ತಾ ಇದೀನಿ. ಆಟೋಮೆಟಿಕ್ ವ್ಯಾಲ್ಯೂ ಏನಾಗಿರುತ್ತೆ, ಇಲ್ಲಿ ಬದಲಾವಣೆ ಆಗ್ಬಿಡುತ್ತೆ. ಓಕೆ, ಅದರ ಜೊತೆಗೆ ಉಳಿದಿರುವಂತ ಕ್ವಾಂಟಿಟಿ ಎಷ್ಟು ಉಳಿದ ಅನ್ನೋದು ಕೂಡ ನಾವು ಇಲ್ಲಿ ಏನ್ ಮಾಡ್ಬೇಕಾಗ್ತದೆ, ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಇದನ್ನೇ ನೀವು ಸಂಪೂರ್ಣವಾಗಿ ಕೆಳಗಡೆ ಜಗ್ ಬಿಟ್ರು ಕೂಡ ನಾವು ಏನಾಗ್ತದೆ, ಇಲ್ಲಿ ಆಟೋಮೆಟಿಕ್ ಆಗಿ ಏನಾಗಿರುತ್ತೆ, ಕ್ಯಾಲ್ಕುಲೇಷನ್ ಕೂಡ ಆಗಿ ನಮ್ಗೆ ಗೊತ್ತಾಗ್ಬಿಡ್ತದೆ. ನೋಡಿ 25 ಬಂದ್ಬಿಡ್ತು, ಆಟೋಮೆಟಿಕ್ ಆಗಿ ಬಂದಿದೆ. ನೆಕ್ಸ್ಟ್ ಇಲ್ಲಿನೂ ಕೂಡ ಆಟೋಮೆಟಿಕ್ 1750 ರೂಪಾಯಿ ನಾವು ಲಾಸ್ ಒಳಗಿದ್ದೀವಿ ಅನ್ನೋದು ಕೂಡ ಇಲ್ಲಿ ನೋಡಬಹುದು. ಗೊತ್ತಾಗ್ತಿದ್ಯಾ? ಇಲ್ಲಿ ನಾವು 50 ಪೀಸ್ ಗಳನ್ನ 350 ರೂಪಾಯಿ ತಗೊಂಡಿನಿ, 16,000 ಪೀಸ್ ಗಳನ್ನ ಮಾರಿದ್ದೀನಿ. ಅದನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ 25 ಪೀಸ್ ಅನ್ನ ಬೇರೆಯವರಿಗೆ ಸೇಲ್ ಮಾಡ್ತಾ ಇದ್ದೀನಿ. ಹೆಂಗ 250 ರೂಪಾಯಿ. ಅಂದ್ರೆ ನಾನು ಇಲ್ಲಿ ತಗೊಂಡಿರೋ ಅಮೌಂಟ್ ಒಳಗಡೆ 50 ರೂಪಾಯಿ ಕಮ್ಮಿ ಮಾಡ್ಕೊಂಡು 70 ರೂಪಾಯಿ ಕಮ್ಮಿ ಮಾಡಿ ನಾ ಮಾರಾಕತ್ತೀನಿ ಅಂದ್ರೆ ನನಗೆ ಇಲ್ಲಿ ಲಾಸ್ ಕೂಡ ತೋರಿಸ್ತದ. ಸಪೋಸ್ ನೀವು ನಾನು 250 ಅಲ್ಲ ಸರ್, ನಾನು 350ಕ್ಕೆ ನಾನು ಮಾರ್ತಾ ಇದ್ದೀನಿ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಇಲ್ಲಿ ಪ್ರಾಫಿಟ್ ಲೆಕ್ಕನು ಕೂಡ ಗೊತ್ತಾಗ್ಬಿಡುತ್ತೆ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಒಂದು ಸ್ಟಾಕ್ ಮ್ಯಾನೇಜ್ಮೆಂಟ್ ಆಟೋಮೆಟಿಕ್ ಆಗಿ ಕೂಡ ಮಾಡುವಂತ ಒಂದು ಫಾರ್ಮೆಟ್ ಕೂಡ ತಯಾರಿಸಿಕೊಂಡು ಬಿಡಬಹುದು.
ಓಕೆನಾ. ಇದರ ಜೊತೆಗೆ ಅಮೌಂಟ್ ಕೂಡ RS ಒಳಗೆ ಬರಬೇಕಾಗಿದೆ ಸರ್ ಅಂದ್ರೆ ಇದನ್ನ ನೀವು ಒಂದ್ಸಾರಿ ಇದರ ಮೇಲೆ ಒಂದು ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು, ನಾವು ಆಗ್ಲೇ ಹೋಗಿದೀವಿ ನಂಬರ್ ಒಂದು ಬಾಜು ಒಂದು ಪಾಯಿಂಟ್ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಸ್ಟಮ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಜನರಲ್ ಅನ್ನೋದಿರತ್ತ ಇದನ್ನ ತೆಗೆದ್ ಬಿಡ್ರಿ, ಶಿಫ್ಟ್ ಹಿಡಿದು ಹ್ಯಾಶ್ ಅನ್ನ ಹಾಕೋರಿ, ಮತ್ತೆ ಡಬಲ್ ಯುನಿಟೆಡ್ ಕಾಮ ಹಾಕ್ಬೇಕು. ಈ ರೀತಿಯಾಗಿ ಡಬಲ್ 2 ಪಾಯಿಂಟ್ ಹಾಕ್ಬೇಕು, RS ಅಂತ ಟೈಪ್ ಮಾಡ್ಕೊಳ್ಳಿ, ಮತ್ತೆ ಡಬಲ್ ಯುನಿಟೆಡ್ ಕಾಮ ಅಂತ ಇಟ್ಕೊಂಡು ನೀವು ಓಕೆ ಮಾಡಿದ್ರೆ ಸಾಕು, RS ಅಂತ ಬಂದ್ಬಿಡ್ತದೆ. ಅಂದ್ರೆ ಈಸಿಯಾಗಿ ನಮಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕೂಡ ಇಲ್ಲಿ ಅನುಕೂಲ ಆಗ್ಬಿಡುತ್ತೆ. ಇದು ಎಲ್ಲದಕ್ಕೂ ಕೂಡ ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಕೆಲಸಗಳನ್ನ ಮಾಡಬಹುದು ಸ್ನೇಹಿತರೆ. ಸಂಪೂರ್ಣವಾಗಿ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಇದ್ರ ಒಳಗಡೆ ಮತ್ತೆ ಏನಾದ್ರೂ ಕನ್ಫ್ಯೂಸ್ ಇತ್ತು ಅಂದ್ರೆ ನನಗೆ ಕಮೆಂಟ್ಸ್ ಮಾಡಿ ಹೇಳ್ಕೊಡ್ಬೇಕು. ಮತ್ತೆ ಇದಕ್ಕಿಂತ ಒಂದು ಸರಳವಾದ ವಿಧಾನದೊಳಗೂ ಕೂಡ ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ವೀಕ್ಷಕರೇ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬಾರ್ದು, ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು ಸ್ನೇಹಿತರೆ. ಈ ರೀತಿಯಾದಂತಹ ಪ್ರತಿಯೊಂದು ಒಳ್ಳೆ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬರು ಕೂಡ ಪ್ರತಿದಿನ ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿತು ಉದ್ಯೋಗವನ್ನು ಕೂಡ ಮಾಡಬಹುದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕಂಪ್ಯೂಟರ್ ಮೇಲೆ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಭಯ ಪಡುವಂತ ಅವಶ್ಯಕತೆ ಇರುವುದಿಲ್ಲ. ಯಾವುದೇ ಕಂಪನಿ ಒಳಗೆ ಹೋಗ್ರಿ, ಅಲ್ಲಿ ಟ್ರೈನಿಂಗ್ ಪೀರಿಯಡ್ ಅನ್ನೋದು ಇದ್ದೇ ಇರುತ್ತೆ. ಆ ಟ್ರೈನಿಂಗ್ ಪೀರಿಯಡ್ ಒಳಗೆ ಏನಿರುವುದಿಲ್ಲ, ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ನೀವು ಮಾಡಬೇಕಾಗುತ್ತೆ ಅನ್ನೋದು ಅವ್ರು ಆಲ್ರೆಡಿ ನಿಮ್ಗೆ ಕಲಿಸ್ಕೊಡ್ತಾರೆ. ಆಮೇಲೆ ನೀವೇನ್ ಮಾಡ್ಬೇಕಾಗಿರುತ್ತೆ, ಅಲ್ಲಿ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಗೊತ್ತಾಗ್ತಿದ್ಯಾ? ಮತ್ತೆ ಸಪೋಸ್ ಇದನ್ನ ಸೇವ್ ಮಾಡಿ ಇಟ್ಕೋಬೇಕಾಗಿತ್ತು ಅಂದ್ರೆ ನಾವು ಫೈಲ್ ಒಳಗೆ ಹೋಗಿ ಇದನ್ನ ಏನ್ ಮಾಡ್ಬೇಕು, ಸೇವ್ ಮಾಡ್ಕೊಂಡು ನಮ್ಗೆ ಎಲ್ಲಿ ಇಡಬೇಕಾಗಿದೆ, ನಮ್ಮ ಕಂಪ್ಯೂಟರ್ ಒಳಗ ಎಲ್ಲಿ ಸೇವ್ ಮಾಡಬೇಕಾಗಿದೆ ನಾವು ಅಲ್ಲಿ ಸೇವ್ ಅದನ್ನ ಮಾಡಿಬಿಡ್ಬೋದು. ಡೆಸ್ಕ್ಟಾಪ್ ಮೇಲೆ ನಾನು ಡೇಟ್ ಮೇಲೆ ಹಾಕ್ಬೋದು, ಅಥವಾ ಗುರು 9x ಅಂತ ನಾನು ಗುರು 9x EXL ಫೈಲ್ ಅಂತ ನಾನು ಇಲ್ಲಿ ಸೇವ್ ಮಾಡ್ತಾ ಇದ್ದೀನಿ, ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಕೂಡ ನಿಮ್ಮ ಕಂಪ್ಯೂಟರ್ ಒಳಗ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಸೇಲ್ಸ್ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ರೀತಿಯಾಗಿ ಒಂದು ಫಾರ್ಮೆಟ್ ಗಳನ್ನು ಕೂಡ ನೀವು ಮಾಡ್ಕೊಂಡು ಇಟ್ಕೋಬಹುದು ಸ್ನೇಹಿತರೆ ಅನ್ನೋದು ಕೂಡ ನಾನು ಈ ಮುಖಾಂತರ ಹೇಳ್ಬೋದು. ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.